ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ ಮೈ ಅಳತೆ ತಗೊಂಡಾಗ ಅಥವಾ ಬಾಡಿ ಅಳತೆ ತಗೊಂಡಾಗ ಅದರೊಳಗೆ ಯಾವುದನ್ನು ಮೈನಸ್ ಮಾಡಬೇಕು, ಯಾವುದನ್ನು ಆ್ಯಡ್ ಮಾಡಬೇಕು, ಯಾವುದಕ್ಕೆ ಎಷ್ಟನ್ನು ಸೇರಿಸ್ಕೊಬೇಕು ಅಂತ ತೊಗೊತೀವಿ. ನಾವು ಬಾಡಿ ಅಳತೆ ಏನು ತೊಗೊತೀವಿ ಅದು ಫುಲ್ಲನ್ನು ನಾವು ತೆಗೆದುಕೊಳಕ್ಕಾಗಲ್ಲ. ಶೋಲ್ಡರ್ ಬಂದು ನಾವು ನೆಕ್ಕು ಮತ್ತು ಶೋಲ್ಡರನ್ನು ತೆಗೆದುಕೊಂಡಿರ್ತೀವಿ, ಅದರಲ್ಲಿ ಫುಲ್ಲು ದೊಡ್ಡದಾಗಿ ತೊಗೊಂಡಿರ್ತೀವಿ ಅಳತೆಯನ್ನು. ಅದರಲ್ಲಿ ನಾವು ಮೈನಸ್ ಎಷ್ಟು ಮಾಡ್ಕೊಬೇಕು ಅನ್ನೋದನ್ನು ಕರೆಕ್ಟಾಗಿ ತಿಳ್ಕೊಬೇಕಾಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಬ್ಲೌಸು ಕರೆಕ್ಟಾಗಿ ಬರಲ್ಲ. ಮೈ ಅಳತೆ ತಗೊಳೋದನ್ನು ನಾನು ತೋರಿಸಿದ್ದೀನಿ ಅದರಲ್ಲಿ ನಾವು ಎಷ್ಟು ಮೈನಸ್ಸನ್ನು ಮಾಡ್ಕೊಬೇಕು, ಯಾವುದಕ್ಕೆ ಎಷ್ಟನ್ನು ಸೇರಿಸ್ಕೊಬೇಕು. ಈಗ ಚೆಸ್ಟನ್ನು ರೆಡಿ ತೊಗೊಂಡಿರ್ತೀವಿ, ಅದಕ್ಕೆ ಎಷ್ಟು ಆ್ಯಡನ್ನು ಮಾಡಬೇಕು, ಅಂದರೆ ಎಷ್ಟನ್ನು ಸೇರಿಸ್ಕೊಬೇಕು ಕರೆಕ್ಟಾಗಿ ಅಳತೆ ಬರಬೇಕು ಅಂದರೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಇದನ್ನು ಬ್ಲೌಸ್ ಕಟಿಂಗ್ ನಾನು ತೋರಿಸಿದ್ದೆ, ಅವ್ರಿಗೆ ಸ್ಟಿಚಿಂಗ್ ಮಾಡಿಕೊಟ್ಟೆ. ಮೈ ಅಳತೆ ತಗೊಂಡು ನಾನು ಹೊಲ್ಕೊಟ್ಟ ಫಸ್ಟ್ ಬ್ಲೌಸ್ ಅವರಿಗೆಲ್ಲ ಕರೆಕ್ಟಾಗಿ ಆಯಿತು. ಆದರೆ ಬ್ಲೌಸ್ ಲೆಂತ್ ಬಂದು 13 ಕೊಟ್ಟಿದ್ರು. ನಾನು ಹೇಳಿದೆ ಬೇಡ 13 ತುಂಡಾಗುತ್ತೆ, 13.5 ಇಲ್ಲ 14ವರೆಗೂ ಹೋಗ್ರಿ ಅಂದರೆ ಇಲ್ಲ ಬೇಡ ಅಂತ ಹೇಳಿದ್ರು. ನಾನು 13.25ವರೆಗೂ ಹೋಗ್ತೀನಿ, 13.25 ಇಡ್ತೀನಿ. 3/4 ಇಂಚ್ ಜಾಸ್ತಿ ಮಾಡ್ತಾ ಇದ್ದೀನಿ. ಅದನ್ನು ಬಿಟ್ಟರೆ ಇನ್ಯಾವುದು ಚೇಂಜಸ್ ಇಲ್ಲಿಲ್ಲ. ಆದರೆ ಇದರೊಳಗೆ ಎಷ್ಟೆಷ್ಟನ್ನು ತೊಗೊಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಬ್ಲೌಸ್ ಉದ್ದ ಬಂದು 13.25 ಬಂದು ರೆಡಿ. ಅದಕ್ಕೆ ಎಷ್ಟು ಸೇರಿಸ್ಕೊತೀನಿ, ಬ್ಯಾಕ್ ಡೀಪ್ ಬಂದು 11 ಇಂಚು, ಚೆಸ್ಟು 29.5, 30 ಇಂಚಿಗೆ ತೊಗೊತೀನಿ. ನಾನು ಹೋದ್ಸಲ ಕೂಡ 30 ಇಂಚಿಗೆ ತೆಗೆದುಕೊಂಡಿದ್ದೆ. ಸೊಂಟ ಬಂದು 24.25 ಅಥವಾ 24 ಇಂಚು ಅಂತ ಹೇಳ್ಬೋದು. ತೋಳು ಬಂದು 4 ಇಂಚು, ತೋಳಿನ ಉದ್ದ ಬಂದು 4 ಇಂಚು, ಶೋಲ್ಡರ್ ಬಂದು 13 ಇಂಚು. ಇದರೊಳಗೆ ಎಷ್ಟು ನಾವು ಮೈನಸ್ಸನ್ನು ಮಾಡ್ಕೊಬೇಕು ಅಂತ ತೋರಿಸ್ತೀನಿ. ಫ್ರಂಟ್ ಟಿಪ್ 6.5 ಹೇಳಿದ್ರು, 6.5ನೇ ಹೋಗೋಣ. ತೋಳಿನ ಮುಂಭಾಗ ಬಂದ್ರೆ ಅಂದರೆ ತೋಳಿನ ಅದನ್ನು ಕರೆಕ್ಟಾಗಿ ತೊಗೊಬೇಕಾಗುತ್ತೆ. ಅಷ್ಟನ್ನೇ, ಅದು ರೆಡಿ ಎಷ್ಟಿರುತ್ತೋ ಅಷ್ಟನ್ನೇ ತೊಗೊಬೇಕಾಗುತ್ತೆ. ಕಂಕಳು ಬಂದು 14 ಇಂಚು. ಇದನ್ನು ಯಾವ ರೀತಿ ಅಳತೆ ತಗೊಳೋದು, ಫಸ್ಟು ಬ್ಲೌಸ್ ಅಳತೆ ತಗೊಳೋದು ಅಲ್ಲ, ಮೈ ಅಳತೆ ತಗೊಳೋದಲ್ಲ ಮುಖ್ಯ. ಅದರೊಳಗೆ ನಾವು ಎಷ್ಟನ್ನು ಕಡಿಮೆ ಮಾಡಬೇಕು, ಯಾವುದಕ್ಕೆ ಸೇರಿಸ್ಬೇಕು ಅಳತೆ ತಗೊಂಡಾಗ. ಚೆಸ್ಟ್ ಬಂದು 29.5 ಇದೆ, ಅದು ಕೂಡ ಏನು ರೆಡಿ. ಅದಕ್ಕೆ ನಾವು ಎಷ್ಟನ್ನು ಸೇರಿಸ್ಕೊಬೇಕು, 30 ಅಂತಂದರೆ 29.5 ನಾನು 1/2 ಇಂಚ್ ಇದು ಮಾಡಿಬಿಟ್ಟು 30ಕ್ಕೆ ಹೇಳ್ತಾ ಇದ್ದೀನಿ. 7 4 28, ಅರ್ಧ ಇಂಚ್ಗಳು ಸೇರಿಸ್ಕೊಂಡು ಹೋದರೆ 2 ಇಂಚ್ ಆಗುತ್ತೆ. ಅದನ್ನು ಸೇರಿಸಿದ್ರೆ 7.5. ಇದರ ಅಳತೆ ಬಂದು 7.5 ನಾವು ರೆಡಿ ಬಂದು 7.5 ಇಟ್ಕೊಬೇಕು. ಅದಕ್ಕೆ ಎಷ್ಟನ್ನು ನಾವು ಮತ್ತೆ ಸೇರಿಸ್ಕೊಬೇಕು, ಯಾಕೆ ಅಂದರೆ ಲೂಸಿಂಗೋಸ್ಕರ. ಯಾಕೆ ಸೇರಿಸ್ಕೊಬೇಕು ಅಂದರೆ ನಾವೇನು ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ, ಇದು ಬೇರೆಯವ್ರದ್ದು, ಇಲ್ಲೇನು ನಾವು ಬ್ಲೌಸ್ ಅಳತೆ ತಗೊಂಡಾಗ ಕರೆಕ್ಟಾಗಿ ತೊಗೊಂಡಿರ್ತೀವಿ. ಇಲ್ಲೇನು ಸ್ಟಿಚಿಂಗ್ ಹಾಕ್ತೀವಿ, ಕಂಕ್ಲು ಪಾಯಿಂಟಲ್ಲಿ ಈ ಸ್ಟಿಚಿಂಗ್ ಹಾಕ್ತೀವಲ್ಲ, ಇದಕ್ಕೆ ನಾವು ಸೇರಿಸಿ ತೊಗೊಬೇಕಾಗುತ್ತೆ. ಇಲ್ಲಾಂದರೆ ಅದಕ್ಕೆ ಸೇರಿಸಿ ತೊಗೊಂಡ್ಲಿಲ್ಲ ಆ ಸ್ಟಿಚ್ಚಿಗೆ ಅಂತ ಅಂದರೆ ನಮಗೆ ಕಡಿಮೆ ಬರುತ್ತೆ, ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಈಗ ನಾನು ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ಅಳತೆಗೆ. ಇದು ಬಂದು ಬ್ಲೌಸ್ ಪೀಸ್, ಇದು ಬಂದು ಲೈನಿಂಗ್, ಇದು ಬಂದು ಒಂದು ಸ್ವಲ್ಪ ಪ್ಯಾಚ್ ವರ್ಕ್ ಮಾಡಿ ಅನ್ನೋ ಕಾರಣಕ್ಕೆ ನನಗೆ ನಾನು ಪ್ಲೈನ್ ಹೊಲ್ಸ್ಕೊಂಡಿದ್ರು ಹೋದ್ಸಲ. ಸ್ವಲ್ಪ ಪ್ಯಾಚ್ ವರ್ಕ್ ಮಾಡ್ತೀನಿ ಅಂದ್ಬಿಟ್ಟು ಇದು ಸೀರೆ ಕಲರನ್ನು ನಾನು ಹೊರ್ಕೊಂಡಿದ್ದೀನಿ. ಸೀರೆ ಬಂದು ಬ್ಲೂ, ಒಂದು ಸ್ವಲ್ಪ ರಾಯಲ್ ಬ್ಲೂ ಅಂತಾರಲ್ವ ಆ ಥರ ಬಂದಿದೆ. ಈಗ ನಾನು ಯಾವ ರೀತಿ ಕಟಿಂಗ್ ಮಾಡೋದು ಈ ಅಳತೆಗೆ ಅಂತ ತೋರಿಸ್ತೀನಿ. ಮಿಕ್ಕಿದ್ದೆಲ್ಲ ಸೇಮು. ಬ್ಲೌಸ್ ಉದ್ದ ಒಂದು ನಾವು ಕರೆಕ್ಟು ಈ ಹೆಚ್ಚಿಗೆ ಇಡಬೇಕು. ಮತ್ತೆ ಕೆಲವರು ಕಮೆಂಟ್ ಮಾಡ್ತೀರಾ, ನೀವು ತುಂಬ ಜಾಸ್ತಿ ಮಾತಾಡ್ತೀರಾ ಅಂತ. ನಾನು ಆಪ್ಷನ್ಸ್ ಕೊಡೋದಕ್ಕೋಸ್ಕರ ಇಷ್ಟು ಬಂದಾಗ ಹಿಂಗೆ ಮಾಡಿ, ಇಷ್ಟು ಬಂದಾಗ ಹಿಂಗೆ ಮಾಡಿ ಅಂತ ಹೇಳೋಕ್ಕೋಸ್ಕರ ಅಷ್ಟೇ ನಾನು ಜಾಸ್ತಿ ಹೇಳಿರ್ತೀನಿ ಹೊರತು ಸುಮ್ಮನೆ ಏನು ನಾನು ಹೇಳೋಕ್ಕೆ ಹೋಗಲ್ಲ. ಹಂಗಾಗಿ ನೋಡಿ, ಇದು ಒಂದು ನಾನು ಇದಕ್ಕೆ ಹೇಳ್ಬೇಕು ಅಂದರೆ 80 ಸೆಂಟಿಮೀಟ್ರ್ ತರಿಸಿದ್ರು ಸಾಕಾಗಿರೋದು. ನಾನು ಎಲ್ಲ ಒಂದು ಲೈನಿಂಗ್ ಬಟ್ಟೆನ ಏನಪ್ಪ ಅಂದರೆ ಒಂದೊಂದ್ಸಲ 10 ಈ ಥರ ತರಿಸೋದ್ರಿಂದ ಒಂದೊಂದ್ಸಲ 10 15 ಹಿಂಗೆ ತರಿಸ್ತೀನಿ ಫ್ರೆಂಡ್ಸ್. ಯಾವ್ಯಾವುದಕ್ಕೆ ಎಷ್ಟೆಷ್ಟು ತೊಗೊಬೇಕು ಅಂತ ಗೊತ್ತಾಗಲ್ಲ ಕೆಲವೊಂದು ಸಲ. ನಾನೇ ಹೋದರೆ ಹೇಳ್ಬೋದು. ಹಂಗಾಗಿ ಬೇರೆಯವ್ರ ಕೈಲಿ ತರಿಸೋದ್ರಿಂದ ಅವ್ರಿಗೆ ಗೊತ್ತಿರಲ್ಲ. ಈಗ ನಾನು ಇದಕ್ಕೆ 80 ತಗೊಂಬ ಅಂತ ಹೇಳಿದ್ರೆ, ಹಂಗಾಗಿ ಟೋಟಲಾಗಿ ನಾನು ಎಲ್ಲದಕ್ಕೂ ಏನು ಮಾಡ್ತೀನಿ, 1 ಮೀಟರ್ ಲೈನಿಂಗನ್ನು ತಂದುಬಿಡಿ ಅಂತ ಹೇಳ್ತೀನಿ. ಅವ್ರು 1 ಮೀಟರ್ ಲೈನಿಂಗ್ ತಂದು ಕೊಡ್ತಾರೆ. ಅದರೊಳಗೆ ನಾನು ನೀಟಾಗಿ ಕಟ್ಟಿಂಗನ್ನು, ಪರವಾಗಿಲ್ಲ ಪ್ಯಾಚ್ ವರ್ಕ್, ಈಗ ಪ್ಯಾಚ್ ವರ್ಕ್ ಎಲ್ಲ ಬೇಕಲ್ವ, ಹಂಗಾಗಿ ಇರುತ್ತೆ. ಅಕಸ್ಮಾತ್ ಮಿಕ್ಕಿದ್ರೂ ಕೂಡ ನನಗೆ ಈ ಕಲರ್ಸ್ ಬಟ್ಟೆಗಳು ಬರ್ತಿರ್ತಾವಲ್ವ, ಬೇರೆ ಬಟ್ಟೆಗಳು, ಆವಾಗ ಅದಕ್ಕೆಲ್ಲ ಉಪಯೋಗಿಸ್ಕೊತೀನಿ. ಬೆಲ್ಟ್ ಪಟ್ಟಿಗೆ ಶಾರ್ಟೇಜ್ ಬಂತು ಕೆಲವೊಂದು ಸಲ, ತುಂಬ ದೊಡ್ಡ ಅಳತೆ ಆದಾಗ ಬೆಲ್ಟ್ ಪಟ್ಟಿಗೆ ಶಾರ್ಟೇಜ್ ಬಂದಾಗ ಇದು ಇಟ್ಕೊಂಡಿರ್ತೀನಿ. ಆವಾಗ ಅದನ್ನು ಇನ್ನೊಂದು ಬ್ಲೌಸಿಗೆ ಕೂಡ ನಾವು ಅಟ್ಯಾಚ್ ಮಾಡ್ಬೋದು, ಅಂತ ತೊಂದರೆ ಏನಾಗಲ್ಲ. ಈಗ ನಾವು ಸುಮ್ಮನೆ ನಮ್ಮವಷ್ಟೇ ಹೊಲ್ಕೊತೀನಿ ಅಂತ ಅನ್ನೋದಾದರೆ ನೀವು ಯಾರಾದರೂ ನಿಮಗೆ ಸಣ್ಣಗಿದ್ರೆ ಕಡಿಮೆನೇ ತೆಗೆದುಕೊಳ್ಳಿ ಲೈನಿಂಗು.
ಜಾಸ್ತಿ ಎಲ್ಲ ಬೇಡ. ಈಗ ತೋಳಿನ ಉದ್ದ ನಾವು ಬ್ಲೌಸ್ ಇಲ್ಲ ನಾನು ತೋರ್ಸೋಕ್ಕೆ, ಹಂಗಾಗಿ ಇಲ್ಲೇನಿದೆಯೋ ಅದನ್ನು ತೋರಿಸ್ಬೇಕಾಗತ್ತೆ. ಬ್ಲೌಸು ತೋಳಿನ ಉದ್ದ 4 ಇಂಚು, 1 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳೋಣ, ಅಂದರೆ 5 ಇಂಚನ್ನು ನಾನು ತೆಗೆದುಕೊತಾ ಇದ್ದೀನಿ. ಟೋಟಲಾಗಿ 5 ಇಂಚನ್ನು ಇಡ್ತಾ ಇದ್ದೀನಿ ನೋಡಿ. ಅಷ್ಟೇ ಅವ್ರು ಕೇಳಿರೋ ಅಷ್ಟೇ ಇಡಬೇಕಾಗತ್ತೆ, ಇವ್ರಿಗೆ ಅಷ್ಟೇ ಸಾಕು ಅಂತಂದರು ಇಟ್ಟಿದ್ದೀನಿ. ಮತ್ತು ಕಂಕಳು ರೌಂಡಿಂಗ್ ಬಂದು 14 ಇಂಚು, 7 ಇಂಚು, ಅದರಲ್ಲಿ ಒಂದು ಲೆಸ್ಸನ್ನು ಮಾಡ್ಕೊತೀನಿ. ಯಾಕಂದರೆ ನಾವು ಟೈಟಾಗಿ ತೊಗೊಂಡಿರಲ್ಲ ಬ್ಲೌಸ್ಗೆ, ಡ್ರೆಸ್ಗೂ ಓಕೆ ಲೂಸಿಂಗ್ 1/2 ಇಂಚು 1 ಇಂಚು ಲೂಸ್ ಆದ್ರೂ ಕೂಡ ಅದು ಕರೆಕ್ಟಾಗಿ ಕೊಡುತ್ತೆ. ಆದರೆ ಬ್ಲೌಸ್ ನಮ್ದು ಹಂಗಲ್ಲ. ನಾನು ಇದ್ರೊಳಗೂ ಕೂಡ 6 ಇಂಚನ್ನೇ ತೆಗೆದುಕೊಂಡಿದ್ದೆ. ಡೌನಿಂಗ್ ಬಂದು ಇಷ್ಟಕ್ಕೆಲ್ಲ ನಾನು ತೆಗೆದುಕೊತೀನಿ 2.5 ಇಂಚ್ ಸಾಕಾಗುತ್ತೆ. 2.5 ಇಂಚ್ ಅಥವಾ 2.5 ಇರಲಿ ಫ್ರೆಂಡ್ಸ್, ಏನು ತೊಂದರೆ ಇಲ್ಲ. ಇಲ್ಲಿಂದ 6 ಇಂಚಸ್ಗೆ ನಾನು ಮಾಡ್ಕೊತಾ ಇದ್ದೀನಿ, ಸಾಕಾಗುತ್ತೆ ಇಷ್ಟು. 6 ಇಂಚ್ಗೆ ಅಥವಾ 6.5ಗೆ ಮಧ್ಯಕ್ಕೆ ನೀವು ಮಾಡ್ಕೊಬೋದು. 7 ಇಂಚ್ ತೆಗೆದುಕೊಳೋದು ಬದಲು ಮಧ್ಯಕ್ಕೆ ಒಂದು ಸ್ವಲ್ಪ ಮಾಡಿಕೊಂಡಾಗ ನಮ್ಮದು ಕರೆಕ್ಟಾಗಿ ಬರುತ್ತೆ ನೋಡಿ. ಇಲ್ಲಿ ನಾನು ಬಂದು 6.5 ಇಂಚ್ವರೆಗೂ ನಾನು ತೆಗೆದುಕೊಂಡಿದ್ದೀನಿ ನೋಡಿ. ಈ ರೀತಿ ಮಾಡ್ಕೊಳ್ಳಿ. ಇಲ್ಲಿ ಒಂದು ಸ್ವಲ್ಪ ನಾನು ಮಾರ್ಕಿಂದ ಒಳಗಡೆಗೆ ನೋಡಿ, ಇಲ್ಲಿಂದ ಬಂದು 6.5ವರೆಗೂ ನಾನು ಹೋಗಿದ್ದೀನಿ ನೋಡಿ. 6.5ಗೆ 7 ಇಂಚಸ್ ಬದಲು 1/2 ಇಂಚು ಮೈನಸ್ ಮಾಡ್ಕೊಂಡಿದ್ದೀನಿ, ಪ್ಲಸ್ 2 ಇಂಚಸ್ಸು ಮಾರ್ಜಿನ್ಗೋಸ್ಕರ. ಇಲ್ಲಿ ಬಂದು ತೋಳಿನ ಮುಂಭಾಗ 10 ಇದೆ, 5 ಇಟ್ಕೊತೀನಿ. ಅದು ಕೂಡ 1/2 ಇಂಚ್ ಬಿಟ್ಟು. 1/2 ಇಂಚ್ ಯಾಕಂತಂದರೆ ನಾವು ಇಲ್ಲಿಗೆ ಮಾರ್ಜಿನ್ ಅಂತ ನಾವು ಸ್ಟಿಚಿಂಗಿಗೆ ಪಾಯಿಂಟ್ ಹೋಗೋದ್ರಿಂದ ಅಷ್ಟನ್ನು ಇಟ್ಕೊಳ್ಳೋಣ ನೋಡಿ. ಕರೆಕ್ಟಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಸಿಕ್ತು. ಪ್ಲಸ್ 2 ಇಂಚಸ್ಸು ಮಾರ್ಜಿನ್, ಇಷ್ಟೇ ಸಾಕು. ಸುಮ್ಮನೆ ಬಟ್ಟೆ ಐತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಜಾಸ್ತಿ ಎಲ್ಲ ಬಿಟ್ಕೊಳೋದೆಲ್ಲ ಬೇಡ. ಎಷ್ಟು ಬೇಕೋ ಅಷ್ಟನ್ನೇ ನಾವು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲೂ ಅಷ್ಟೇನೆ ಶಾರ್ಪ್ ಮಾಡೋಕ್ಕೆ ಹೋಗಬೇಡಿ. ಏನೋ ಒಂದು ಇಂಚು 1.5 ಇಂಚ್ವರೆಗೂ ಯಾವುದೇ ಶಾರ್ಪ್ ಆ ಥರ ಮಾಡೋಕ್ಕೆ ಹೋಗಬೇಡಿ. ಕೂಡಿಸ್ಬೇಕಾದ್ರೆ ಒಂದು ಸ್ವಲ್ಪ ಇದಾಗುತ್ತೆ, ಒಂದು ಸ್ವಲ್ಪ ಫ್ಲಾಟ್ ಥರನೇ ಹೋಗಿ ನೀಟಾಗಿ ಬರುತ್ತೆ. ಇಲ್ಲಿ ನೋಡ್ಬೋದು ನಮ್ಮ ತೋಳು ಕಟ್ಟಿಂಗ್ ಮುಗೀತು. ಈಗ ಬ್ಲೌಸ್ ಲೆಂತನ್ನು ಬ್ಲೌಸ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಬ್ಲೌಸ್ಗೆ ನಾನೇನು ಮಾಡ್ತೀನಿ, ಮಿಕ್ಕಿರೋ ಅಂತಹ ಪೀಸ್ ಏನಿದೆ ಅದನ್ನ ಓಪನ್ ಮಾಡಿಕೊಂಡು ಹಿಂಗೆ ಇಟ್ಕೊತಾ ಇದ್ದೀನಿ. ಇದು ತುಂಬ ಚಿಕ್ಕ ಅಳತೆ ಆಗಿರೋದ್ರಿಂದ ಬಟ್ಟೆ ತುಂಬ ಉಳಿಯುತ್ತೆ. ಅಂದರೆ ಫ್ರೀಯಾಗಿ ನಾವು ಸ್ಟಿಚ್ ಮಾಡ್ಬೋದು, ಯಾವುದಕ್ಕೂ ಬಟ್ಟೆ ಅಟ್ಯಾಚ್ ಮಾಡೋ ಅಷ್ಟೇ ಇರಲ್ಲ. ಚಿಕ್ಕ ಅಳತೆ ಆದಾಗ ಹಂಗೆ ಇರುತ್ತೆ. ಮತ್ತು ಇಲ್ಲಿ ಚೆಸ್ಟು ಬಂದು ಬ್ಯಾಕಲ್ಲಿ ಮಾತ್ರ ನಾನು 700 ಯಾವುದು ಹೆಚ್ಚಿಸಲ್ಲ. ನಾನು ಹೇಳ್ತಾ ಇರ್ತೀನಿ ಏನು ಅಳತೆ ಇದೆಯೋ ಅದಕ್ಕಿಂತ 1/2 ಇಂಚ್ ಕಡಿಮೆ ತೆಗೆದುಕೊಳ್ಳಿ ಅಂತ ಹೇಳ್ತೀನಿ. ಈಗ ನಾನು 7.5 ಅದರೊಳಗೆ ಬಂದು 7.5 ತೊಗೊಬೇಕಾಗಿತ್ತು. ನಾನು ಇಲ್ಲಿ 1/2 ಇಂಚ್ ಕಡಿಮೆ ಮಾಡಿಬಿಟ್ಟು 7 ಇಂಚ್ಗೆ ನಾನಿಲ್ಲಿ ಹೋಗ್ತೀನಿ. ಅಂದರೆ 7.5ಲಿ 1/2 ಇಂಚ್ ಮೈನಸ್ ಮಾಡ್ತಾಯಿದ್ದೀನಿ. ಅಲ್ಲಿ 7.5ಗೆ 1/2 ಇಂಚು ನಾನು ಎಕ್ಸ್ಟ್ರಾ ತೊಗೊತೀನಿ ಫ್ರಂಟಲ್ಲಿ ನೋಡಿ. ಇದು ಕರೆಕ್ಟಾಗಿ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರು ಹೆಂಗೆ ಕಟ್ ಮಾಡಿಕೊಟ್ಟಿರ್ತಾರೆ ಅಲ್ಲಿ ಕರೆಕ್ಟಾಗಿ ಲೈನ್ಸ್ ಬಂದಿರಲ್ಲ. ಅವರು ಫಾಸ್ಟಾಗಿ ಕಟ್ ಮಾಡಿಕೊಡ್ತಾರಲ್ವ, ಹಂಗಾಗಿ ನಾನು ಇಲ್ಲಿ ಕಟ್ ಮಾಡಿಕೊಂಡೆ ನೀಟಾಗಿ. ಬ್ಲೌಸ್ ಲೆಂತ್ ಬಂದು 13.25 ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಅವ್ರಿಗೆ ಒಂದು ಸ್ವಲ್ಪ ತುಂಡ ಅನಿಸ್ತಂತೆ, ಅದನ್ನು ಬಿಟ್ಟರೆ ಮಿಕ್ಕಿದ್ದು ನಾನು ಹೇಳಿದ್ರೆ ಅವ್ರು ಕೇಳಲಿಲ್ಲ. ಯಾಕಂದರೆ ಹೊಲ್ದಾದ್ಮೇಲೆ ಒಂದು ಸ್ವಲ್ಪ ಮೇಲಕ್ಕೆ ಹೋಗುತ್ತದು, ಹಂಗಾಗಿ 13.25 ಅಥವಾ 13.25 ಹೋಗ್ತೀನಿ. ಪ್ಲಸ್ 1 ಇಂಚು 14.25 ಮಾರ್ಜಿನ್ಗೆ. ಇದು ರೆಡಿ, ಇದು ಬಂದು ರೆಡಿ. ನಾವು 1 ಇಂಚು ಮಾರ್ಜಿನ್ಗೆ ಅಂತ ನಾವು ತೊಗೊಂಡ್ಲೇಬೇಕು, ಇಲ್ಲಾಂದರೆ ಇದು ಬ್ಲೌಸ್ ಅಷ್ಟೇ ಇಟ್ಕೊಳಕ್ಕಾಗಲ್ಲ, ಮಾರ್ಜಿನ್ ಅಂತ ತೊಗೊಬೇಕಾಗುತ್ತೆ. ಈಗ ಶೋಲ್ಡರ್, ಈಗ ಬ್ಲೌಸ್ ಲೆಂತ್ ಆಯಿತು ತೊಗೊಂಡ್ವಿ. ಈಗ ಚೆಸ್ಟ್ 7 ಇಂಚಿಗೆ ನಾನು ಮಾರ್ಕ್ ಹಾಕ್ತೀನಿ, ಸಾಕಾಗುತ್ತೆ ಫ್ರೆಂಡ್ಸ್. 7 ಇಂಚ್ಗೆ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ತುಂಬ ಚಿಕ್ಕ ಅಳತೆ ಅಂತ ಹೇಳಿದ್ದೀನಲ್ವಾ, ಹಂಗಾಗಿ ಜಾಸ್ತಿನೂ ಬೇಡ. ಪ್ಲಸ್ 2 ಇಂಚಸ್. ಆಮೇಲೆ ಬಟ್ಟೆ ಜಾಸ್ತಿ ಬಿಡಿ ಅಂತ ಹೇಳಿದ್ದಾರೆ, ಹಂಗಾಗಿ 2 ಇಂಚಸ್ಸು ಇದನ್ನು ತೆಗೆದುಕೊಂಡಿದ್ದೀನಿ. 13 ಶೋಲ್ಡರ್ 13ರಲ್ಲಿ ಹಾಫ್ ಮಾಡ್ಕೊಳ್ಳೋಣ. 6.5 ಬರುತ್ತೆ. 13 ಇಂಚ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಹಾಫ್ ಮಾಡಿಕೊಂಡ್ರೆ 6.5 ಬಂತು. 6.5ಯನ್ನು ನಾವು ಇಟ್ಕೊಳಕ್ಕಾಗಲ್ಲ. 1.5 ಇಂಚು ಬಾಡಿ ಅಳತೆ ತಗೊಂಡಾಗ ಶೋಲ್ಡರ್ ಚಿಕ್ಕದು ತೆಗೆದುಕೊಂಡು ಎಲ್ಲ ಮಾಡೋದಕ್ಕೆ -1.5 ಶೋಲ್ಡರ್ ಏನಿರುತ್ತೆ ಅದರಲ್ಲಿ 1.5 ಇಂಚನ್ನು ಮೈನಸ್ ಮಾಡಿ ಇಟ್ಕೊಳ್ಳಿ. ಆವಾಗ ನಿಮ್ಮದು ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಎಷ್ಟಿರುತ್ತೋ ನೆಕ್ಕು ಮತ್ತು ಶೋಲ್ಡರ್ ಸೇಸ್ ತೊಗೊಂಡಿರ್ತೀರೋ ಅದರಲ್ಲಿ 1.5 ಇಂಚನ್ನು ಮೈನಸ್ ಮಾಡ್ಕೊಳ್ಳಿ. ಅದರಲ್ಲಿ ನಾನು 6.5 ಇರೋದಕ್ಕೆ 1.5 ಇಂಚ್ ಮೈನಸ್ ಮಾಡಿಕೊಂಡ್ರೆ 5 ಇಂಚಸ್ ಬಂತು. ಈ 5 ಇಂಚಸ್ಸನ್ನು ನಾನು ಫ್ರಂಟ್ ಪಾರ್ಟಿಗೆ ತೊಗೊತೀನಿ. ಬ್ಯಾಕ್ ಪಾರ್ಟಿಗೆ ನಾನು ಇಲ್ಲಿ ಬಂದು ಯಾವ್ದು ಶೋಲ್ಡರ್ ಡ್ರಾಪ್ ಆಗಬಾರ್ದು, ನೀಟಾಗಿ ಫಿಟ್ಟಿಂಗ್ ಕರೆಕ್ಟಾಗಿ ಕೂರಬೇಕು ಅನ್ನೋ ಕಾರಣಕ್ಕೆ 1.25ಗೆ ನಾನಿಲ್ಲಿ ಮತ್ತು ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ. ಸುಮ್ಮನೆ ಮಾರ್ಕಿಂಗನ್ನು ಹಾಕ್ತಾಯಿದ್ದೀನಿ ಅಷ್ಟೇ. ಮತ್ತು
2.5 ಅಥವಾ 2.25ಗೆ ನಾನು ಏನು ಮಾಡ್ತೀನಿ, ಶೋಲ್ಡರನ್ನು ತೆಗೆದುಕೊತಾ ಇದ್ದೀನಿ. ಟೋಟಲ್ಲಾಗಿ ತೆಗೆದುಕೊಂಡಿರೋದು 4.25ಗೆ ತೆಗೆದುಕೊಳ್ಳೋಣ. ಬ್ಯಾಕಲ್ಲಿ 4.25 ಇಂಚನ್ನು ತೆಗೆದುಕೊಂಡಿದ್ದೀನಿ. ಹಂಗಂತ ಇದನ್ನು ಕೂಡ 4.25 ಇಂಚ್ ಬೇಡ, 5 ಇಂಚ್ಗೆ ನಾನು ಹೋಗ್ತೀನಿ. 5 ಇಂಚನ್ನು ತೆಗೆದುಕೊಂಡಿದ್ದೀನಿ ಆರ್ಮೋಲು. ಮತ್ತು ಇಲ್ಲಿ ಒಂದು ಸ್ವಲ್ಪ ಕಡಿಮೆ ತೆಗೆದುಕೊಂಡಿರೋದ್ರಿಂದ ಸ್ವಲ್ಪ ನಾನು ಆಲ್ಮೋಸ್ಟು ಬಂದಿದ್ದೀನಿ, ಒಂದು ಸ್ವಲ್ಪ ಈ ಕಡೆ ಬಂದಿದ್ದೀನಿ. ಇದನ್ನು ನೀಟಾಗಿ ಒಂದು ಶೇಪನ್ನು ಈ ರೀತಿ ಕೊಟ್ಕೊಳ್ಳೋಣ. ತುಂಬ ಚಿಕ್ಕ ಅಳತೆ ಆದಾಗ ಕೇರ್ಫುಲ್ಲಾಗಿ ಹಾಕಿ. ಇಲ್ಲಿಗೆಲ್ಲ ಬಂದ್ಬಿಟ್ಟು ಹಿಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ಶೇಪು ನಾವು ತೋಳನ ಕೂಡಿಸಿದಾಗ ಬಾಡಿ ಪಾರ್ಟು ಕರೆಕ್ಟಾಗಿ ಬರೋಲ್ಲ. ಇಲ್ಲಿ ಒಂದು 1/4 ಇಂಚ್ ಅಷ್ಟೇನೆ, ತುಂಬ ಎಲ್ಲ ಬೇಡ. ಇಲ್ಲಿ ಬ್ಯಾಕಲ್ಲಿ ನಾನೇನು ಕಟಿಂಗ್ ಮಾಡ್ತಾ ಇಲ್ಲ, ಕ್ಯಾನ್ವಾಸ್ ಯೂಸ್ ಮಾಡ್ತೀನಲ್ಲ ಹಂಗಾಗಿ. ಮತ್ತು ಇಲ್ಲೇನು ಡಾಟ್ ಹಿಡಿತೀವಿ, ಇಲ್ಲಿಂದ 1/2 ಇಂಚು ಈ ಥರ ಮಾಡ್ಕೊಳ್ಳಿ. ಯಾಕಂದರೆ ನಾವು ಇಲ್ಲಿ ಡಾಟ್ ಹಿಡಿದ್ಮೇಲೆ ಇದು ಕೆಳಗಡೆ ಬರ್ತಾ ಇರುತ್ತೆ, ಆ ತಪ್ಪನ್ನು ಮಾಡೋಕ್ಕೆ ಹೋಗಬಾರ್ದು ಅಂತ ಇಲ್ಲಿ ಕಟ್ ಮಾಡಿಬಿಡ್ತೀನಿ ಈಗಲೇ. ನೋಡಿ, ಆರ್ಮೋಲ್ ನೀಟಾಗಿ ಹಿಂಗೆ ಇರಲಿ ಶೇಪು. ನೀವು ಏನು ತೋಳನ್ನು ಕೂಡಿಸ್ತೀವಿ ಆವಾಗ ಬ್ಯಾಕಲ್ಲಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ನೀವೇನಾದರೂ ಕಟಿಂಗ್ ಮಾಡಿಕೊಂಡ್ರೆ ಬ್ಯಾಕಲ್ಲಿ ಕೂಡ ಚೆನ್ನಾಗಿ ಬರುತ್ತೆ. ಇದು ಬಂದು ಬ್ಯಾಕ್ ಪಾರ್ಟು ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನಾನು ಫ್ರಂಟ್ ಪಾರ್ಟಿಗೆ ಏನು ಮಾಡ್ತೀನಿ ಅಂದರೆ, ಬೆಲ್ಟ್ ಪಟ್ಟಿಗೋಸ್ಕರ ನೋಡಿ, ಬೆಲ್ಟ್ ಪಟ್ಟಿ ಏನು ಬೇಕು ಅದಕ್ಕೋಸ್ಕರ ನಾನಿಲ್ಲಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. 2 ಬೆಲ್ಟ್ ಪಟ್ಟಿ ಬೇಕಲ್ವಾ, ಹಂಗಾಗಿ 2 ಬೆಲ್ಟ್ ಪಟ್ಟಿಗೆ ನಾನು ಫೋಲ್ಡನ್ನು ಮಾಡ್ಕೊತೀನಿ. ನಿಮಗೆ ಏನಾದರೂ ಪರ್ಟಿಕ್ಯುಲರ್ ಆಗಿ ಅಂದರೆ ಈ ಪಾರ್ಟ್ ಇದೊಂದೇ ಪಾರ್ಟ್ ಗೊತ್ತಾಗಿಲ್ಲ ಸ್ಟಿಚಿಂಗ್ ಅಂತ ಅಂದರೆ ಈಗ ಬೆಲ್ಟ್ ಪಟ್ಟಿ ಹಚ್ಚೋದು ಗೊತ್ತಾಗ್ತಾ ಇಲ್ಲ, ಅಥವಾ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಚ್ಚೋದು ಗೊತ್ತಾಗ್ತಿಲ್ಲ, ಅದ್ರ ಬಗ್ಗೆ ಹೇಳಿ, ಶೋಲ್ಡರ್ ಡ್ರಾಪ್ ಬಗ್ಗೆ ಹೇಳಿ ಅಂದರೆ ನಾನು ಸ್ಟಿಚಿಂಗ್ ಮಾಡಿಕೊಂಡು ಚಿಕ್ಕದಾಗಿ ಒಂದು ಪುಟ್ಟ ವಿಡಿಯೋನ ಮಾಡಿ ತೋರಿಸ್ತೀನಿ ನಿಮ್ಗೆ. ಅದ್ರ ಬಗ್ಗೆ ಬೇಕು ಅಂದರೆ ನೋಡಿ, ಬೆಲ್ಟ್ ಪಟ್ಟಿ ನಾನು 2 ಬರೋ ಥರ ಇಲ್ಲಿ ಕೆಳಗಡೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದು ತುಂಬ ಚಿಕ್ಕ, ನಿಮ್ಮ ದೊಡ್ಡ ಅಳತೆಗೂ ಕೂಡ 1 ಮೀಟರ್ ತೆಗೆದುಕೊಂಡ್ರೆ ಆರಾಮಾಗಿ ಈ ಥರ ಮಾಡ್ಕೊಬೋದು. ಇಲ್ಲಿ 13.25 ನಮ್ಮ ಬ್ಲೌಸ್ಲಿ 14.25 15.25ಗೆ ನಾನಿಲ್ಲಿ 2 ಇಂಚಸ್ ಅಷ್ಟೇ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಯಾಕಂದರೆ ನಾನು ಆಲ್ರೆಡಿ ಬ್ಯಾಕಲ್ಲಿ ಎಕ್ಸ್ಟ್ರಾ ತಗೊಂಡಿದ್ದೀನಿ, ಹಂಗಾಗಿ ಬೇಕಾಗಲ್ಲ ನಿಮ್ಗೆ, ಅಷ್ಟೊಂದೆಲ್ಲ ಬೇಕಾಗಲ್ಲ. ನಾನಿಲ್ಲಿ 13.25 14.25 15.25 2 ಇಂಚಸ್ ಅಷ್ಟೇ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ತುಂಬ ಚಿಕ್ಕ ಅಳತೆ ಆದಾಗ, ಹೆವಿ ಚೆಸ್ಟ್ ಇಲ್ಲ ಅಂದಾಗ ಕಾಮನ್ನಾಗಿ ಮಾಡ್ಕೊಳ್ಳಿ, ಜಾಸ್ತಿ ಎಲ್ಲ ಬೇಡ. ಹೆವಿ ಚೆಸ್ಟ್ ಇತ್ತು, ಬ್ಲೌಸ್ ಎದೆ ಸುತ್ತಳತೆ ಜಾಸ್ತಿ ಆಯಿತು ಅಂದಾಗ ಮಾತ್ರ ನಾವು ತೊಗೊಬೇಕಾಗುತ್ತೆ. ನೋಡಿ, ಇಲ್ಲಿ ಬಂದು ನಾನು ಬೆಲ್ಟ್ ಪಟ್ಟಿ 3.25ವರೆಗೂ ತೊಗೊತಾ ಇದ್ದೀನಿ. ಇದನ್ನು ಒಂದು ನೀಟಾಗಿ ಒಂದು ಶೇಪ್ ಕೊಟ್ಕೊಳ್ಳಿ ಅಷ್ಟೇನೇ, ಏನೇನು ಇಲ್ಲ, ನೀಟಾಗಿ ಒಂದು ಶೇಪ್ ಕೊಟ್ಕೊಳ್ಳೋಣ. ಈಗ ಬ್ಲೌಸ್ ಲೆಂತ್ ತೊಗೊಂಡಿದ್ದೀನಿ, ಚೆಸ್ಟನ್ನು ತೆಗೆದುಕೊಬೇಕು 7.25. ನಮಗೆ ಬೇಕಾಗಿರೋದು 7.25 ತೆಗೆದುಕೊಂಡ್ರೆ 30ಕ್ಕೆ ಹೋಗುತ್ತೆ. ಅದರೊಳಗೆ ನಾನು 1/2 ಇಂಚ್ ಲೂಸಿಂಗ್ ಅಂತ ಏನಿದೆ ಅದಕ್ಕೆ ತೊಗೊತಾ ಇದ್ದೀನಿ. ಅದನ್ನು ಬಿಟ್ಟರೆ ನೀವು ಏನಕ್ಕೂ ತೊಗೊಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇಲ್ಲೆಲ್ಲ ಜಾಸ್ತಿ ಮಾಡಬೇಕು ಅದೆಲ್ಲ ಬೇಡ, ಅದೆಲ್ಲ ಬೇಡವೇ ಬೇಡ. +2 ಇಂಚಸ್ ಎಕ್ಸ್ಟ್ರಾ ತೊಗೊಂಡ್ರೆ ಸಾಕಾಗತ್ತೆ. ಇಲ್ಲಿ ಬಂದು ನಾನು 2.25ವರೆಗೂ ತೊಗೊತೀನಿ. ನೆಕ್ಕಿನ ಅಗಲ 2.25. ಶೋಲ್ಡರ್ ನಾನು ಬ್ಯಾಕಲ್ಲಿ 2.25 ಏನು ಮಾಡ್ಕೊಂಡಿದ್ದೆ, ಶೋಲ್ಡರ್ ಮ್ಯಾಚ್ ಆಗಬೇಕು ಅಂತ ಸೇಮ್ ತೊಗೊತಾ ಇದ್ದೀನಿ. ಇದು ಕೂಡ ಅಷ್ಟೇ 5.25ವರೆಗೂ ಹೋಗ್ತೀನಿ. ಯಾಕಂದರೆ 1/2 ಇಂಚ್ ಮೇಲ್ಗಡೆಗೆ ಆಗ್ಬಿಡುತ್ತದು. 1/4 ಇಂಚು ನಾವೇನು ಇಲ್ಲಿ ಕೂಡಿಸ್ತೀವಿ ಆರ್ಮೋಲಲ್ಲಿ ಸ್ವಲ್ಪ ಮೇಲಕ್ಕೆ ಬರುತ್ತೆ, ಹಂಗಾಗಿ ಇಲ್ಲಿ ಒಂದು 3/4 ಇಂಚಿಗೆ ನೀವು ಈ ರೀತಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ. ಮುಕ್ಕಾಲು ಇಂಚಿಗೆ ಮಾಡ್ಕೊಳ್ಳಿ ಅಥವಾ 1 ಇಂಚಿಗೆ ಮಾಡ್ಕೊಳ್ಳಿ ಅಂತ ಮ್ಯಾಟ್ರ್ ಆಗಲ್ಲ. ಇಲ್ಲಿ ಬಂದು 6.5 ಅವರು ಕೇಳಿರೋ ಅಂಥದ್ದು 6.5. ತುಂಬ ಚಿಕ್ಕ ಅಳತೆ ಆಗಿರೋದ್ರಿಂದ 6.5 ಅಂದರೆ ಪರ್ಫೆಕ್ಟ್ ಸೈಜ್ಗೆ ಬರುತ್ತೆ, ತೊಂದರೆ ಏನಾಗಲ್ಲ. ನೋಡಿ ಹಿಂಗೆ ಬರುತ್ತೆ. ಈಗ ನಮ್ಮದು ಆಯಿತು. ಇಲ್ಲಿಂದ ಬಂದು 2.5 ಹಾಕ್ತಾಯಿದ್ದೀನಿ, ಯಾಕಂದರೆ ತುಂಬ ಚಿಕ್ಕ ಅಳತೆ ಆಗಿರೋದ್ರಿಂದ 2.25. ಮತ್ತು ಇಲ್ಲಿ ಬಂದು
2 ಕಾಲುಗೆ 1 ಮಾರ್ಕ್ ಹಾಕ್ತಾ ಇದ್ದೀನಿ. ಇದು ಬಂದು ಹೈಟ್ ಬಂದು ಇದು ಕೂಡ 2.5 2.5 ಇರಲಿ ಸಾಕಾಗುತ್ತೆ. ಇವೆರಡರ ಮಧ್ಯೆ 5 ಇದೆ, ಮಧ್ಯಕ್ಕೆ ಒಂದು ಇದನ್ನು ಮಾಡ್ಕೊಳ್ಳಿ. ಇದು ಕೂಡ ಅಷ್ಟೇ ಒಂದು 2 ಇಂಚಸ್ ಅಷ್ಟೇ ಇರಲಿ. ಇಲ್ಲೂ ಅಷ್ಟೇ ಒಂದು 3 ಇಂಚಷ್ಟು ಇದಕ್ಕೆ ನಾವು ಡಾಟನ್ನು ಎಳೆಯೋಣ. ಇಲ್ಲಿ ಬೇಕು ಅಂದರೆ ಇಟ್ಕೊಳ್ಳಿ, ಇಲ್ಲಾಂದರೆ ನಮಗೆ ಬೇಡ ಅಂದರೆ ನೀವೇನು ಮಾಡ್ಬೋದು, ನಾವೇನು ಡಾಟ್ ಹಿಡಿತೀವಿ ಅಷ್ಟನ್ನು ಕಟ್ ಮಾಡಿ ತೆಗೆದ್ರೆ ಆಯಿತು. ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಮತ್ತು ಈ ತುಂಬ ಹೆವಿ ಇಲ್ಲೆಲ್ಲ ಲೂಸ್ ಅನಿಸಲ್ಲ. ಈ ಎಲ್ಲ ಡಾಟ್ಗಳು ನೋಡಿದ್ಬಿಟ್ರೆ ಚೆಸ್ಟ್ ಚಿಕ್ಕದಾಗಿತ್ತು ಅಂದರೆ ಲೂಸ್ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಅವಾಯ್ಡ್ ಮಾಡಿ, ಅದನ್ನು ಆ ಡಾಟನ್ನು ಅವಾಯ್ಡ್ ಮಾಡಿ. ನೋಡಿ, ನಮ್ಮ 2 ಬೆಡ್ ಪಟ್ಟಿ ಏನಿತ್ತು ಅದು ಬಂತು, ನನಗೆ ಸಿಕ್ತು. 2 ಲೇಯರ್ಸು ಸಿಕ್ತು. ನಾವು ಈ ಥರ ಫೋಲ್ಡ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಒಂದು ಕಡೆದು ಒಂದು ಸ್ವಲ್ಪ ಉಬ್ಗಣ್ಣಂಗೆ ಆಗ್ತಾ ಇರುತ್ತೆ. ಅದನ್ನೇನು ಮಾಡ್ಕೊಳ್ಳಿ, ಪ್ರೆಸ್ಸಿಂಗ್ ಮಾಡಿಕೊಂಡು ನೀಟಾಗಿ ಎತ್ತಿಟ್ಕೊಂಬಿಡಿ. ಆವಾಗ ಏನಾಗುತ್ತೆ, ನೀವು ಕೂಡಿಸ್ಬೇಕಾದ್ರೆ ತುಂಬ ಈಸಿಯಾಗಿ ಬೆಡ್ ಪಟ್ಟಿಯನ್ನು ಕೂಡಿಸ್ಕೊಬೋದು. ಮತ್ತು ಇನ್ನೊಂದು ಏನಪ್ಪ ಇದ್ರ ಪ್ರಾಬ್ಲಮ್ ಅಂದರೆ, ಈ ಥರದ್ದು ಏನು ಮಾರ್ಕಿಂಗ್ ಚಾಕ್ದು ಪ್ರೆಸ್ಸಿಂಗ್ ಮಾಡಿದ್ರೆ ಫುಲ್ ಹೋಗ್ಬಿಡುತ್ತದು. ನೀವೇನಾದರೂ ರೇಷ್ಮೆ ಸೀರೆಗಳ ಮೇಲೆಲ್ಲ ಮಾಡ್ಕೊತೀನಿ ಅಂದರೆ ತಗೊಳ್ಳಿ. ಈ ಥರದ್ದು ತುಂಬ ಚೆನ್ನಾಗಿ ಪ್ರೆಸ್ಸಿಂಗ್ ಮಾಡಿದ್ರೆ ನೋಡಿ, ತಕ್ಷಣ ಪ್ರೆಸ್ಸಿಂಗ್ ಮಾಡಿದ್ರೆ ಮಾರ್ಕಿಂಗೇ ಹೋಗ್ಬಿಡುತ್ತದು. ಕ್ರಯಾನ್ ಥರ. ನೆಕ್ ಬಂದು ನಾನು 2 ಕಾಲು ತಗೊಂಡಿದ್ದೀನಿ. ನೋಡಿ ಇಷ್ಟಿದೆ, ಸಾಕಾಗುತ್ತೆ. ತುಂಬ ಜಾಸ್ತಿ ಎಲ್ಲ ಬೇಡ. ಮತ್ತು ತುಂಬ ಇದನ್ನೆಲ್ಲ ತುಂಬ ಕಡಿಮೆನೂ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿ ಬರಲ್ಲ. ಇದು ಬಂದು ಬ್ಯಾಕ್ ಪಾರ್ಟ್. ಇಲ್ಲಿ ಬಂದು ನಾನು ಏನು ಇಲ್ಲಿ ಕಟ್ ಮಾಡ್ತೀನಿ ಅಂತ ಹೇಳಿದೆ, ಕಟ್ ಮಾಡ್ಕೊತೀನಿ. ಅದು ಕೂಡ ಈ ಲೈನ್ ಇರುತ್ತಲ್ಲ ಇದರೊಳಗಡೆಯಿಂದನೇ ಕಟ್ ಮಾಡ್ಕೊಬೇಕು. ಈಗ ನಮ್ಮದು ಫ್ರಂಟ್ ಪಾರ್ಟು ಇದು ಬಾಡಿ ಪಾರ್ಟ್ ರೆಡಿ ಆಯಿತು, ಬೆಲ್ಟ್ ಪಟ್ಟಿ ರೆಡಿ ಆಯಿತು. ಮತ್ತು ಬ್ಯಾಕಲ್ಲಿ ಡಿಸೈನ್ ಮಾಡೋದಕ್ಕೆ ಇದು ತುಂಬ ಚಿಕ್ಕ ಅಳತೆ ಆಗಿರೋದ್ರಿಂದ ಸಾಕಾಗುತ್ತೆ, ಇಷ್ಟೇ ಸಾಕಾಗುತ್ತೆ ಅನಿಸುತ್ತೆ. ನೋಡಿ ಇಲ್ಲಿ ಕಟ್ ಮಾಡ್ಕೊತೀನಿ. ಇಷ್ಟೇ ಅಗಲ ಸಾಕಾಗುತ್ತೆ, ತುಂಬ ಜಾಸ್ತಿ ಎಲ್ಲ ಏನು ಬೇಡ. ಏನಾದರೂ ಡಿಸೈನ್ ಮಾಡಿ ಅಂದರು, ನಾನು ಡಿಸೈನ್ ಮಾಡಿರೋದನ್ನು ನೋಡಿಬಿಟ್ಟು ಫಸ್ಟ್ ಅವ್ರು ನನ್ನ ಚಾನಲ್ ನೋಡಿರ್ಲಿವಂತೆ, ನೋಡಾದ್ಮೇಲೆ ಸಿಂಪಲ್ಲಾಗಿ ಡಿಸೈನ್ ಮಾಡ್ತೀರಾ ಮಾಡಿ ಅಂತ ಅಂದರು. ಏನಾದರೂ ಮಾಡ್ತೀನಿ. ಮತ್ತು ಅವ್ರ ಅತ್ತೆಗೆ ಕೂಡ ಮಾಡಿಕೊಟ್ಟಿದ್ದೆ ನಾನು. ಹಂಗಾಗಿ ಇದಕ್ಕೆ ಕ್ಯಾನ್ವಾಸ್ ಯೂಸ್ ಮಾಡೋದಕ್ಕೆ ಇದನ್ನು ಮಾಡ್ಕೊತಾ ಇದ್ದೀನಿ. ತುಂಬ ಚಿಕ್ಕ ಅಳತೆ ಆಗಿರೋದ್ರಿಂದ ಸಾಕಾಗುತ್ತಷ್ಟು. ಮತ್ತು ನಾವು ಬೆಡ್ ಪಟ್ಟಿ ಎರಡನ್ನು ಯೂಸ್ ಮಾಡಿಬಿಟ್ಟಿದ್ದೀವಿ. ನೋಡಿ ಇಷ್ಟನ್ನು ನಾನು ಏನು ಮಾಡ್ತೀನಿ ಈಗ ಅಂದರೆ, ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ತೋಳು ಇದು ಮತ್ತು ಬ್ಯಾಕ್ ಪಾರ್ಟು, ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎರಡನ್ನು ಕಟ್ ಮಾಡ್ಕೊಂಬಿಟ್ರೆ ನಾವು ಇಷ್ಟು ಮಿಕ್ಕಿರುತ್ತೆ. ಇದನ್ನು ನಾನು ಬೇರೆ ಬ್ಲೌಸ್ಗಳಿಗೆ ನಾನು ಯೂಸ್ ಮಾಡ್ಕೊತೀನಿ. ಕೆಲವೊಂದು ಸಲ ಬ್ಯಾಕಲ್ಲಿ ಡಿಸೈನ್ ಮಾಡೋದಕ್ಕೆ ಇಟ್ಕಲ್ಲ, ಅವಾಗೆಲ್ಲ ಉಪಯೋಗಿಸ್ಕೊಬೋದು. ನಾನು ರಿಂಗ್ ಪಟ್ಟಿ ಅಂತ ಏನು ಮಾಡ್ತೀನಿ ಅದಷ್ಟಕ್ಕೆ ಸಾಕಾಗುತ್ತೆ. ಇದು ಬಂದು ಹುಕ್ ಪಟ್ಟಿ. ನೀವು ಏನು ಪ್ರೆಸ್ಸಿಂಗ್ ಮಾಡ್ಕೊತೀರಾ ಆ ಥರ ಮಾಡ್ಕೊಳೋದ್ರಿಂದ ಡೈರೆಕ್ಟಾಗಿ ಸ್ಟಿಚ್ಚನ್ನು ಹಾಕ್ಕೊಂಡು ಹೋಗ್ಬಿಡ್ಬೋದು, ಬೇಗ ಆಗುತ್ತೆ. ಫಾಸ್ಟಾಗಿ ನೀವು ಸ್ಟಿಚ್ಚನ್ನು ಹಾಕ್ಕೊಬೋದು. ಈ ಥರ ಮಾಡಿ ಇಟ್ಕೊಂಬಿಟ್ರೆ ಈಗೇನಿಲ್ಲ, ಎಡ್ಜಿಗೊಂದು ಸ್ಟಿಚ್ ಹಾಕೋದು. ಇದು ಅಷ್ಟೇನೆ, ತುಂಬ ಅಗಲ ಎಲ್ಲ ತಗೊಳಕ್ಕೆ ಹೋಗಬೇಡಿ. ನೋಡಿ ಇದು ಕೂಡ ಹಿಂಗೆ ಏಕ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಇಲ್ಲಿಂದ ಹಿಂಗೆ ಸ್ಟಿಚ್ ಹಾಕಿದ್ರೆ ಮುಗೀತು. ಇದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ. ಈಗ ನಾನು ತೋರಿಸ್ತೀನಿ ಇದು ಮೇಯ್ನ್ ಬಟ್ಟೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಇದು ಕೂಡ ಅವ್ರದ್ದೇ. ಇದು ಬಂದು ಪ್ಯಾಚ್ ವರ್ಕಿಗೆ ಅಂತ ಕೊಟ್ಟಿದ್ರು. ನೀವೇನೇ ಮಾಡಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ. ನಾನಿಲ್ಲಿ ತುಂಬ ಜಾಸ್ತಿ ತುಂಬ ಸಣ್ಣಗಿದ್ದಾರೆ ಅವರು, ನೀವೇ ಲೆಕ್ಕ ಹಾಕೊಬೋದು. 30 ಎದೆ ಸುತ್ತಳತೆಗೆ ಇದ್ದಾರೆ ಅಂದರೆ ಎಷ್ಟು ಸಣ್ಣಗಿದ್ದಾರೆ ಅಂತ. ಹಂಗಾಗಿ ನಾನೇನು ಮಾಡಿದೆ, ಇಲ್ಲಿ ಒಂದು ಸ್ವಲ್ಪ ಇಷ್ಟು ಹರ್ಕೊಂಡೆ. ಇದು ವೇಸ್ಟು ಫ್ರೆಂಡ್ಸ್, ಅದು ಯೂಸ್ ಆಗಲ್ಲ. ಹಂಗಾಗಿ ಇಷ್ಟು ಸ್ಯಾರಿನಲ್ಲಿ, ಸ್ಯಾರಿ ಕೂಡ ನನಗೆ ಕೊಟ್ಟಿದ್ದಾರೆ ಅದು ಪಾಲಾಕೋದಕ್ಕೆ.
ನೋಡಿ ಇದನ್ನು ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನೇನು ಮಾಡ್ತೀನಿ ಅಂದರೆ ಕಳೆಯಲ್ಲ, ಇದು ಎಲ್ಲ ಅಳತೆ ತೊಗೊಬೇಕಲ್ವ, ಇಲ್ಲಿ ಇಟ್ಕೊಂಡಿರ್ತೀನಿ. ಮತ್ತು ಇನ್ನೊಂದು ಬ್ಲೌಸ್ ಬೇಕಾದರೆ ಇದರ ಅಳತೆಗೆ ನಾನು ಸ್ಟಿಚ್ ಮಾಡ್ಕೊಬೋದು. ಒಂದು ಮಾಡಿಕೊಂಡ್ರೆ ಇದು ಬಂದು ಪ್ಯಾಚ್ ವರ್ಕಿಂದು. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಫ್ಲವರ್ಸ್ ಹಿಂಗೈತೆ. ಇಲ್ಲಿ ಬಂದು ತೋಳಿ ಕೊಟ್ಟಿದ್ದಾರೆ. ನನಗೆ ಇಲ್ಲೇನೊಂದು ಉಪಯೋಗಕ್ಕಾಯಿತು ಅಂದರೆ ಅವ್ರು ತುಂಡ ತೋಳಿ ಹೇಳಿರೋದ್ರಿಂದ ನನಗಂಥ ಪ್ರಾಬ್ಲಮ್ ಆಗಲ್ಲ. ಯಾಕಂದರೆ ಬಾರ್ಡ್ರ್ ಇರೋಷ್ಟೇ ಅವ್ರದ್ದು ತೋಳು ಬಂದ್ಬಿಡುತ್ತೆ ನೋಡಿ. ಮತ್ತು ಪ್ಯಾಚ್ ವರ್ಕಿಗೆ ಬಾರ್ಡರೇ ಕೊಟ್ಟಾಗ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಯಾಕೆ ಗೊತ್ತಾ, ಸೇಮ್ ಕಲರ್ ಇರೋದ್ರಿಂದ ಬಾರ್ಡರ್ ನಂಗೆ ಕೊಡ್ತಿಲ್ಲ. ಬ್ಲೂ ಯೂಸ್ ಮಾಡ್ತೀನಿ, ಅವಾಗೇನಾಗುತ್ತೆ ತುಂಬ ಹೈಲೈಟು, ಪಿಂಕು ಬ್ಲೂ ಚೆನ್ನಾಗಿ ಹೈಲೈಟ್ ಆಗುತ್ತೆ. ನೋಡಿ ಇಲ್ಲಿ ನಾನು ತೋಳಿಗೆ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಬಾಡಿ ಪಾರ್ಟಿಗೆ ಕಟ್ ಮಾಡ್ಕೊಬೇಕು. ಬಾಡಿ ಪಾರ್ಟ್ಗೆ ಏನಪ್ಪ ಮೇಯ್ನ್ ಅಂತ ಅಂದರೆ ನಾವು ಇಲ್ಲಿ ಫ್ಲವರ್ಸ್ ನೋಡ್ಕೊಬೋದು, ಇದು ನೋಡಿಕೊಂಡೇ ಕಟ್ ಮಾಡ್ಕೊಬೇಕು. ಇಲ್ಲಿ ಜಾಸ್ತಿ ಸುಕ್ಕಲು ಇರೋದ್ರಿಂದ ಅದು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಹಂಗಾಗಿ ನಾನು ಅದನ್ನು ಕಟ್ ಮಾಡಿಬಿಟ್ಟೆ. ಯಾಕಂದರೆ ಅವಶ್ಯಕತೆ ಇಲ್ಲ, ತುಂಬ ಬಟ್ಟೆ ಇದೆ ಇಲ್ಲಿ, ನನಗೆ ಅಷ್ಟೆಲ್ಲ ಬೇಕಾಗಿಲ್ಲ. ಫಿನಿಶಿಂಗ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ಸಾರಿ, ನಾನು ಅಲ್ಲಿ ಆಫ್ ಮಾಡಿಬಿಟ್ಟು ಈಟ್ ಬರ್ತಿಲ್ಲ ಅಂತಿದ್ದೀನಿ. ನೋಡಿ, ನೀವು ಕಟ್ ಮಾಡ್ತಿರ್ತೀರ, ಅಕಸ್ಮಾತ್ ಫ್ಲವರ್ ನೋಡ್ಕೊಳ್ಳಿ. ಒಂದು ಟಿಪ್ಸು, ಫ್ಲವರ್ ಕರೆಕ್ಟಾಗಿ ಕೆಲವೊಂದು ಸಲ ನಾನೇ ತಪ್ಪು ಕಟ್ ಮಾಡಿಬಿಡ್ತಿದ್ದೆ. ನೀವೇ ನೋಡ್ಬಿಟ್ಟು ಹೇಳ್ತಿದ್ರ ಆ ಫ್ಲವರ್ ತಪ್ಪಾಗಿದೆ ಮೇಡಮ್ ಅಂದ್ಬಿಟ್ಟು. ನಿಮ್ಮಿಂದ ನಾನು ಕಲ್ತಂಥ ಒಂದು ಪಾಠ ಏನಂದರೆ, ಫ್ಲವರ್ ಈಗ ಮುಂಚೆ ನೋಡ್ಕೊತೀನಿ, ಬಾರ್ಡರ್ ನೋಡ್ಕೊತೀನಿ, ಫ್ಲವರ್ ನೋಡ್ಕೊತೀನಿ. ಹಂಗಾಗಿ ನಾನು ನಿಮ್ಮಿಂದನೂ ಸಹ ಕಲ್ತಿದ್ದೀನಿ. ನೋಡಿ, ಈಗ ಏನು ಇದೆ ಅದನ್ನು ನೀಟಾಗಿ ಹಿಂಗೆ ಇಟ್ಕೊಂಡು, ಎಷ್ಟು ಅದಕ್ಕಿಂತ ಮೇಯ್ನ್ ಬಟ್ಟೆಯನ್ನು ಲೈನಿಂಗ್ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 1/2 ಇಂಚು ಎಕ್ಸ್ಟ್ರಾ ನನಗೆ ಕಟ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಯಾಕಂದರೆ ನಾವು ಕೂಡಿಸ್ಬೇಕಾದ್ರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಬಿಡ್ತೀವಿ. ಹಂಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ನನಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ಈಗ ನಮ್ಮ ತೋಳಾಯಿತು. ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಮತ್ತು ನಾವು ಹಿಂಗೆ ಹೋಗಬೇಕು. ಈಗ ಏನು ಕಟ್ ಮಾಡ್ಕೊಂಡಿದ್ದೀನಿ ನಾನು, ಅಲ್ಲೇ ಕಟ್ ಮಾಡ್ಕೊಬೇಕಾಗತ್ತೆ ಫ್ರಂಟ್ ಪಾರ್ಟು ಕೂಡ. ಮತ್ತು ಲೈನ್ಸ್ಗಳು ನೋಡ್ಕೊಳ್ಳಿ. ಕೆಲವೊಂದು ಸಲ ಲೈನ್ಸ್ಗಳು ಏನಾಗುತ್ತೆ ಅಂದರೆ ಸ್ವಲ್ಪ ಚೇಂಜಸ್ ಮಾಡಿರ್ತೀವಿ, ಅವಾಗ ಒಂದು ಸ್ವಲ್ಪ ಡಿಫ್ರೆನ್ಸ್ ಬರೋ ಚಾನ್ಸಸ್ ಇರುತ್ತೆ.
ಹಂಗಾಗಿ ನೋಡಿಕೊಂಡು ನೀವು, ಮತ್ತು ಈ ಥರದ್ದು ಮೇಯ್ನ್ ಈ ಥರದ ಬಟ್ಟೆಗೆ ಜಾಸ್ತಿ ನಾವು ಹೀಟನ್ನು ಹಾಕ್ಕೊಬಾರ್ದು, ಯಾಕಂದರೆ ಶಿಂಕ್ ಆಗೋ ಚಾನ್ಸಸ್ ಇರುತ್ತೆ ಬಟ್ಟೆ ಮತ್ತು ಫ್ಲವರ್ ಆ ಥರದ್ದೆಲ್ಲ. ಹಂಗಾಗಿ ಆದಷ್ಟು ಸಿಲ್ಕ್ ಅಂತ ಏನಿರುತ್ತೆ ಅದಕ್ಕೆ ಹಾಕ್ಕೊಳ್ಳಿ. ಮತ್ತು ಅದಷ್ಟೇ, ಇದು ಫ್ಲವರ್ ನೋಡಿ ಶಂಕದ ಥರ ಇರೋದ್ರಿಂದ ಈ ಕಡೆಗೆ ಬರಬೇಕು. ಹಂಗಾಗಿ ಇಲ್ಲಿ ಬೆಲ್ಟ್ ಪಟ್ಟಿ ಇಲ್ಲಿ ಇಟ್ಕೊತೀನಿ. ಸ್ವಲ್ಪ ಎಕ್ಸ್ಟ್ರಾ ಅನ್ನಂಗೆ ಮೇಯ್ನ್ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ. ಇದು ಮಾತ್ರ ಕಂಪಲ್ಸರಿ ನೀವು ಎಕ್ಸ್ಟ್ರಾ ಅನ್ನಂಗೆ ಕಟ್ ಮಾಡ್ಕೊಬೇಕು ಬೆಲ್ಟ್ ಪಟ್ಟಿಯನ್ನು. ನೋಡಿ ಬೆಲ್ಟ್ ಪಟ್ಟಿ ರೆಡಿ ಆಯಿತು. ನಾವಿದರಲ್ಲಿ ಡೋರಿ ಆಗಿರ್ಬೋದು ಎಲ್ಲದಕ್ಕೂ ಕೂಡ ನಾವೆಲ್ಲ ಆಲ್ಮೋಸ್ಟ್ ತೆಗೆದುಬಿಟ್ಟಿದ್ದೀವಿ. ಇನ್ನೇನು ಬಟ್ಟೆ ಬೇಕಿಲ್ಲ. ತುಂಬ ಚಿಕ್ಕ ಅಳತೆ ಆದಾಗ ನಮಗೆ ಬಟ್ಟೆ ತುಂಬಾ ಸಿಗುತ್ತೆ. ಈಗ ನೋಡಿ ನಮ್ಮದು ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಇದು ಬಂದು ಡಬಲ್ ಇದು ರಿಂಗ್ ಪಟ್ಟಿ, ಹುಕ್ ಪಟ್ಟಿ, ಬೆಲ್ಟ್ ಪಟ್ಟಿ. ಇದು ಬಂದು ಬ್ಯಾಕ್ ಕ್ಯಾನ್ವಾಸ್ ಕೊಡೋದಕ್ಕೆ ಡಿಸೈನ್ಗೆ ಅಂದ್ಬಿಟ್ಟು, ಇದು ಬಂದು ಸಿಂಪಲ್ ಡಿಸೈನ್ಗೆ ತೋಳು, ಮತ್ತು ಇದು ಬ್ಯಾಕ್ ಪಾರ್ಟು. ಇಲ್ಲಿ ನಾನು ಗೋಲ್ಡ್ ಕಲರ್ದು ಥ್ರೆಡ್ ಪೈಪಿಂಗ್ ಕೊಡ್ತೀನಿ. ಇದು ಕೊಡ್ಬೋದು ನೀವು, ಇದನ್ನು ಕೊಟ್ಟರು ಹೈಲೈಟ್ ಆಗುತ್ತೆ. ನೋಡ್ತೀನಿ ಇದನ್ನು ಬ್ಲೂನೇ ಕೊಡೋದಕ್ಕೆ ಟ್ರೈ ಮಾಡ್ತೀನಿ, ಯಾಕಂದ್ರೆ ತುಂಬ ಹೈಲೈಟ್ ಆಗುತ್ತೆ ಬ್ಲೂ ಕಲರ್ ಕೊಟ್ಟಾಗ. ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ಅಂದಾಗ ಏನು ಮಾಡಿ, ನೀವು ಇದನ್ನು ಮಾಡ್ಕೊಳ್ಳಿ, ಏನು ಗೋಲ್ಡನ್ನು ಯೂಸ್ ಮಾಡ್ಬೋದು. ಇಲ್ಲಿ ನಾನು ಬ್ಲೂನೇ ಆದಷ್ಟು ಬ್ಲೂ ಟ್ರೈ ಮಾಡ್ತೀನಿ, ಬ್ಲೂ ಹಾಕೋದಕ್ಕೆ ನೋಡ್ತೀನಿ ಎಷ್ಟಾಗುತ್ತೆ ಅಂತ. ನೋಡಿದ್ರಲ್ವಾ ಫ್ರೆಂಡ್ಸ್, ಯಾವ ರೀತಿ ಅಳತೆ ಕೊಟ್ಟಾಗ, ಮೈ ಅಳತೆ ಕೊಟ್ಟಾಗ ಯಾವ ರೀತಿ ಕಟಿಂಗ್ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಅಂದರೆ ಲೈಕನ್ನು ಮಾಡಿ. ಇದರೊಳಗೆ ಯಾವ ಪಾರ್ಟ್ ನಿಮಗೆ ಅರ್ಥ ಆಗಿಲ್ಲ ಅಂದರೆ, ಸ್ಟಿಚಿಂಗ್ನಲ್ಲಿ ಯಾವ ಪಾರ್ಟ್ ಪರ್ಟಿಕ್ಯುಲರ್ ಅಂಥದ್ದೇ ಪಾರ್ಟ್, ಈ ಪಾರ್ಟೇ ಅರ್ಥ ಆಗಿಲ್ಲ ಅಂದರೆ ಆ ಪಾರ್ಟನ್ನೇ ನಾನು ನಿಮಗೆ ತೋರಿಸೋದಕ್ಕೆ ನಾನು ಪ್ರಯತ್ನ ಅಂತೂ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.